ನಮಸ್ತೆ, ನಾನು ನಿಮ್ಮ ಗುಂಡ್ಲುಪೇಟೆ ಓಂಕಾರ ಮಾತಾಡ್ತಿರೋದು. ಈ ಡ್ಯಾಂಬರ್ ಪಾಯಿಂಟ್ಗೆ ಇರುವಂಥ ಒಂದು ಲ್ಯಾಂಡ್ ಬಂದಿದೆ. ಡ್ಯಾಂಬರ್ ಅಟ್ಯಾಚ್ ಇದೆ, ಫಾರ್ಮ್ ಹೌಸು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದೇ ಫಾರ್ಮ್ ಹೌಸು. ತುಂಬ ಮೋಸಂಬಿ ಗಿಡ ಹಾಕಿದ್ದಾರೆ, ತೆಂಗು ಇದೆ, ಸೂಪರ್ ಇರೋವಂಥ ತೋಟ. ಇದು ಒಳ್ಳೆಯ ಫಾರ್ಮ್ ಹೌಸ್ ಇದೆ, ಚೆನ್ನಾಗಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುವಂಥ ಜಾಗ. ಇದು ಟೋಟಲಿ ಬಂದ್ಬಿಟ್ಟು ನಿಮಗೆ 8 ಎಕರೆ ಬರುತ್ತೆ. ನೋಡಿ, ಇದೊಂದು ಬೋರ್ವೆಲ್ ರನ್ನಿಂಗ್ ಇದೆ, ಒಂದು ಲೇಬರ್ ಸೆಡ್ ಇದೆ ಆ ಕಡೆ ನೋಡಿ, ಲೇಬರ್ ಸೆಡ್. ಅದು ನಿಮಗೊಂದು ರೋಡ್ ಅಪ್ರೋಚ್ಗೆ ಒಂದು 500 ಅಡಿ ಬರುತ್ತೆ, ಡ್ಯಾಮರ್ಗೆ ಒಂದು 500 ಅಡಿ ಬರುತ್ತೆ. ರೆಡ್ ಸಾಯಿಲು ನೀಟಾಗಿ ಒಳ್ಳೆ ರೋಡ್ ಹಿಂಗೆ ಬಿಟ್ಟಿದ್ದಾರೆ ನೋಡಿ ಮಧ್ಯದಲ್ಲೇ. ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 8 ಎಕರೆ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 8 ಎಕರೆ ಬರುತ್ತೆ. ಒಳಗಡೆ ಎಲ್ಲ ಮೂಸಂಬಿ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಪೂರ್ತಿ. ಮೂಸಂಬಿ ಹಾಕಿದ್ದಾರೆ, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ಎಲ್ಲ ಡ್ರಿಪ್ ಆಗಿದೆ ಎಲ್ಲ. ಹಂಗೇ ಮಾವು ಗಿಡ ಇದೆ, ತೆಂಗು ಮತ್ತು ಮಾವು. ತುರುಪೇವು ಇದ್ದಾರೆ, ತುರುಪೇವು ಇದೆ. ಟೀಕ್ ಪ್ಲೇವುಡ್ ಸೀಟ್ಗೆ ಹೋಗುತ್ತಲ್ಲ, ತುರುಪೇವು ಹೆಬ್ಬೇವು ಇದೆ ನೋಡಿ. ಹೊನ್ನಾವರ ಒಂದು ಬರ್ತಾ ಇದ್ದಾರಲ್ಲ, ಅಲ್ಲೊಂದು ಬೋರ್ ಇದೆ. ಎಲ್ಲೋ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದೊಂದು ಸ್ಟಾರ್ಟರ್ ಪೆಟ್ಟಿ. ಅದು ಅಲ್ಲೊಂದು ಬೋರ್ ಇದೆ. 2 ರನ್ನಿಂಗ್ ಇದೆ. ತೆಂಗು ಮಾವು ಮತ್ತು ಎಲ್ಲ ಕೆಲವು ಗಂಧದ ಸಸಿಗಳಿದ್ದಾವೆ. ಮೂಸಂಬಿ ಹಾಕಿದ್ದಾರೆ ಪೂರ್ತಿ. ನಲ್ಲಿಕಾಯಿ ಗಿಡ, ಲೇಬರ್ ಸೆಡ್ ಇದೆ ಆ ಕಡೆ, ಡ್ರಿಪ್ ಇರಿಗೇಷನ್ ಆಗಿದೆ. ಇವರು ಪ್ರೈಸ್ ಬಂದ್ಬಿಟ್ಟು ಎಕರೆಗೆ ಇದು ಬಂದ್ಬಿಟ್ಟು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ನಂಜನಗೂಡು ಮತ್ತು ಗುಂಡ್ಲುಪೇಟೆ ಹೈವೇ, ಮೈಸೂರು ಟು ಗುಂಡ್ಲುಪೇಟೆ ಹೈವೇಯಿಂದ ನಂಜನಗೂಡು ಮೇನ್ ರೋಡಿಂದ ನಿಮಗೆ ಕೇವಲ ಬರೀ ಒಂದು 4 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ, 4 ಕಿಲೋಮೀಟ್ರ್ ಬರುತ್ತೆ. ಪ್ರಾಪರ್ಟಿ ಬಂದ್ಬಿಟ್ಟು ಅವರು ಎಕರೆಗೆ ಬಂದು ಅವ್ರು ಹೇಳ್ತಾ ಇರೋದು ಪ್ರೈಸು 48 ಲಕ್ಷ. 48 ಲಕ್ಷ ಹೇಳ್ತಾ ಇದ್ದಾರೆ. ಚೂರು ನೆಗಿಸಿಬಲ್ ಇದೆ ಅಷ್ಟೇ. ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ, ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟಲ್ಲಿ ಲೀಗಲ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ ಮಾಡ್ಬೋದು. ಈ ಕಡೆ ಎಲ್ಲ ಗಂಧೆ ಹಾಕಿದ್ದಾರೆ, ಇದೆಲ್ಲ ಗಂಧದ ಮರಗಳು. ಸೀಬೆ ಗಿಡ, ಸೆಂಟ್ರಲ್ಲಿ ರೋಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ಫಾರ್ಮ್ ಹೌಸು, ಒಳ್ಳೆ ಲೊಕೇಶನ್ಲಿರುವಂಥ ಜಾಗ ಇದು. ಲೊಕೇಶನಲ್ಲಿ ಸೂಪರಾಗಿ ಅಂತಾರೆ ತೋಟ ಇದು ನೋಡಿ. ಇದೊಂದು ಬೋರ್ವೆಲ್ ಇದೆ, ಇದು ರನ್ನಿಂಗ್ ಇದೆ. ಒಂದು 3-4 ಬೋರ್ ಇದೆ, ಎಲ್ಲ ರನ್ನಿಂಗ್ ಇದೆ, ಎಲ್ಲ ಗಂಧದ ಮರಗಳು. ಕೃಷಿ ಹೊಂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕೃಷಿ ಹೊಂಡ ನೋಡಿ. ನೀರು ಎಷ್ಟು ದಪ್ಪ ಹೊಡ್ತಾ ಇದೆ, 3 ಇಂಚ್ ನೀರು ಹೊಡ್ತಾ ಇದೆ. ಒಂದೇ ಬೋರ್ವೆಲ್ ಹೊಡ್ತಾ ಇದೆ, ಇನ್ನೆರಡು 3 ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೋಡಿ, ಈ ಕಡೆ ಎಲ್ಲ ತೋಟ ಥರ ಮಾಡಿದ್ದಾರೆ. ನಿಮ್ಮ ಮೈಸೂರಿಗೆ ಒಂದು 30 ಕಿಲೋಮೀಟ್ರ್ ಬರುತ್ತೆ. ನಿಮ್ಮ ಬ್ಯಾಂಗ್ಳೂರಿಗೆ ಒಂದು 180-175 ಬರುತ್ತೆ ಅಷ್ಟೇ. 125 ಬರ್ಬೋದು. 30 ಕಿಲೋಮೀಟ್ರ್ ಮೈಸೂರು. ಈ ಕಡೆ ಎಲ್ಲ ಪೂರ್ತಿ ಗಂಧೆ ಹಾಕಿದ್ದಾರೆ, ಈ ಕಡೆ ಎಲ್ಲ ಸೊಸಿ ಹಾಕಿದ್ದಾರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್, ಧನ್ಯವಾದಗಳು. ಡ್ಯಾಂಬರ್ಗೆ ಅಟ್ಯಾಚ್ ಇರುವಂಥ ಒಂದು ಲ್ಯಾಂಡ್ ಇದು. ಇದೆಲ್ಲ ರೋಡು ಮಧ್ಯದಲ್ಲೇ
ಮಾಡಿಕೊಂಡು ಸೂಪರ್ ಇರೋಂಥ ಲ್ಯಾಂಡ್ ಇದು. ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ ಲ್ಯಾಂಡು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿದೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9902559962. 1 ಸೀಟಿಂಗ್ ಇರುತ್ತೆ. ನಮ್ಮ 2% ಕಮಿಷನ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಮೈಸೂರು ಟು NH ಹೈವೇಯಿಂದ, ಮೈಸೂರು ಟು ಗುಂಡ್ಲುಪೇಟೆ NH ಹೈವೇಯಿಂದ ಜಸ್ಟ್ 4 ಕಿಲೋಮೀಟ್ರ್ ಮಾತ್ರ.